ಶಾಸಕ ಮುನಿರತ್ನ ವಿರುದ್ಧ ಜೀವ ಬೆದರಿಕೆ ಜಾತಿ ನಿಂದನೆ ಕೇಸ್ ದಾಖಲಾಗಿದೆ. ಪೊಲೀಸರಿಂದ ಆರ್ಆರ್ ನಗರ ಬಿಜೆಪಿ ಶಾಸಕ ಮುನಿರತ್ನನನ್ನ ಬಂಧಿಸಲಾಗಿದೆ. ಬೌರಿಂಗ್ ಆಸ್ಪತ್ರೆಯಲ್ಲಿ ಮುನಿರತ್ನ ವೈದ್ಯಕೀಯ ಪರೀಕ್ಷೆ ಅಂತಿಮವಾಗಿದೆ. ಶಾಸಕ ಮುನಿರತ್ನಗೆ ಬೌರಿಂಗ್ ಆಸ್ಪತ್ರೆಯಲ್ಲಿ ಮೆಡಿಕಲ್ ಟೆಸ್ಟ್ ಮಾಡಲಾಗಿದೆ. ಕೋಲಾರದಿಂದ ನೇರವಾಗಿ ಆಸ್ಪತ್ರೆಗೆ ಕರೆತಂದು ವೈದ್ಯಕೀಯ ಪರೀಕ್ಷೆಯನ್ನು ನಡೆಸಲಾಗಿದೆ. ಶಾಸಕ ಮುನಿರತ್ನ ವಿರುದ್ಧವಾಗಿ ಜೀವ ಬೆದರಿಕೆ ಹಾಗೆಯೇ ಜಾತಿ ನಿಂದನೆ ಕೇಸ್ ದಾಖಲಾಗಿತ್ತು. ಈ ಹಿನ್ನೆಲೆಯಲ್ಲಿ ಅವರನ್ನ ಕೋಲಾರದಲ್ಲಿ ವಶಪಡೆಯುವಂತಹ ಕೆಲಸವನ್ನ ಮಾಡಿದ್ರು. ನೇರವಾಗಿ ಅವರನ್ನ ಬೌರಿಂಗ್ ಆಸ್ಪತ್ರೆಗೆ ಕರೆತಂದು ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಲಾಗಿದೆ. ತದನಂತರದಲ್ಲಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸುವಂತಹ ಸಾಧ್ಯತೆ ಇದೆ, ಅಥವಾ ನಾಳೆನೂ ಕೂಡ ಹಾಜರುಪಡಿಸುವಂತಹ ಸಾಧ್ಯತೆ ಇದೆ. ಆಸ್ಪತ್ರೆಯಿಂದ ಮುನಿರತ್ನ ಪೊಲೀಸ್ ಠಾಣೆಗೆ ಶಿಫ್ಟ್ ಆಗಿದ್ದಾರೆ. ಅಶೋಕನಗರ ಠಾಣೆಗೆ ಶಾಸಕ ಮುನಿರತ್ನರನ್ನ ಸ್ಥಳಾಂತರಿಸಲಾಗಿದೆ. ವೈದ್ಯಕೀಯ ಪರೀಕ್ಷೆ ಬಳಿಕ ಪೊಲೀಸರು ಠಾಣೆಗೆ ಕರೆತಂದಿದ್ದಾರೆ. ಅಶೋಕನಗರ ಠಾಣೆ ಬಳಿ ಮುನಿರತ್ನ ಬೆಂಬಲಿಗರು ಬಂದಿದ್ದಾರೆ. ಇನ್ನು ಪೊಲೀಸ್ ಠಾಣೆ ಒಳಗೆ ನುಗ್ಗೋದಕ್ಕೂ ಕೂಡ ಮುನಿರತ್ನ ಬೆಂಬಲಿಗರು ಯತ್ನಿಸಿದ್ದಾರೆ. ಒಂದ್ ಕಡೆಯಲ್ಲಿ ಆರೋಪ ಪ್ರತ್ಯಾರೋಪಗಳು ಜೋರಾಗ್ತಾ ಇದೆ. ಪೊಲೀಸ್ ಠಾಣೆ ಮುಂದೆ ಮುನಿರತ್ನ ಪರವಾಗಿ ಕೂಡ ವಿರುದ್ಧವಾಗಿಯೂ ಕೂಡ ಪ್ರತಿಭಟನೆಗಳು ನಡೀತಾ ಇದೆ. ಈಗ ಆಸ್ಪತ್ರೆಯಿಂದ ಮುನಿರತ್ನರನ್ನ ಪೊಲೀಸರು ಶಿಫ್ಟ್ ಮಾಡಿದ್ದಾರೆ. ಅಶೋಕನಗರ ಠಾಣೆಗೆ ಶಾಸಕ ಮುನಿರತ್ನ ಸ್ಥಳಾಂತರಿಸಲಾಗಿದೆ. ವೈದ್ಯಕೀಯ ಪರೀಕ್ಷೆ ಬಳಿಕ ಠಾಣೆಗೆ ಕರೆತಂದಿರುವಂತಹ ಪೊಲೀಸರು ಮೊದಲನೇದಾಗಿ ಕೋಲಾರದಿಂದ ನೇರವಾಗಿ ಬೌರಿಂಗ್ ಆಸ್ಪತ್ರೆಗೆ ಅವರನ್ನ ಕರೆತರಲಾಗಿತ್ತು. ಅಲ್ಲಿ ವೈದ್ಯಕೀಯ ಪರೀಕ್ಷೆಯನ್ನು ನಡೆಸಿದಂತಹ ನಂತರದಲ್ಲಿ ಅಶೋಕನಗರ ಠಾಣೆಗೆ ಅವರನ್ನ ಕರೆತಂದಿದ್ದಾರೆ. ಇದೇ ಸಂದರ್ಭದಲ್ಲಿ ಮುನಿರತ್ನ ಬೆಂಬಲಿಗರು ಠಾಣೆ ಬಳಿ ಬಂದಿದ್ದಾರೆ. ಮುನಿರತ್ನ ಅರೆಸ್ಟ್ ಬೆನ್ನಲ್ಲೇ ಸ್ಟೇಷನ್ ಮುಂದೆ ಬಿಗ್ ಹೈಡ್ರಾಮಾ ಸೃಷ್ಟಿಯಾಗಿದೆ. ಪೊಲೀಸ್ ಸ್ಟೇಷನ್ ಎದುರು ಮುನಿರತ್ನ ಬೆಂಬಲಿಗರು ಪ್ರತಿಭಟನೆಯನ್ನು ನಡೆಸಿದ್ದಾರೆ. ವೈಯಾಲಿಕಾವಲ್ ಪೊಲೀಸ್ ಸ್ಟೇಷನ್ ಬಳಿ ಪರ ವಿರೋಧ ಕಿಚ್ಚು ಜೋರಾಗಿದೆ. ಒಂದ್ ಕಡೆಯಲ್ಲಿ ಮುನಿರತ್ನ ದಲಿತ ವಿರೋಧಿ ಅಂತ ಕಾಂಗ್ರೆಸ್ ಪ್ರತಿಭಟನೆಯನ್ನು ನಡೆಸ್ತಾ ಇದೆ. ಮುನಿರತ್ನ ವಿರುದ್ಧವಾಗಿ ದೂರು ಕೊಟ್ಟವರ ವಿರುದ್ಧ ಪ್ರತಿ ದೂರು ಕೂಡ ದಾಖಲಾಗಿದೆ. ಪರ ವಿರೋಧ ಚರ್ಚೆಗಳು ಜೋರಾಗ್ತಾ ಇದೆ. ಪ್ರತಿಭಟನೆಗಳು ಕೂಡ ನಡೆಸಲಾಗ್ತಾ ಇದೆ. ಮುನಿರತ್ನ ಅರೆಸ್ಟ್ ಬೆನ್ನಲ್ಲೇ ಸ್ಟೇಷನ್ ಮುಂದೆನೆ ಒಂದ್ ರೀತಿಯಲ್ಲಿ ಹೈಡ್ರಾಮಾ ಸೃಷ್ಟಿಯಾಗಿದೆ. ಒಂದ್ ಕಡೆಯಲ್ಲಿ ಮುನಿರತ್ನ ಬೆಂಬಲಿಗರು ಪ್ರತಿಭಟನೆಯನ್ನು ನಡೆಸಿದ್ದಾರೆ, ಅರೆಸ್ಟ್ ಅನ್ನ ಖಂಡಿಸ್ತಾ ಇದ್ದಾರೆ. ಇನ್ನೊಂದು ಕಡೆಯಲ್ಲಿ ಮುನಿರತ್ನ ವಿರುದ್ಧವಾಗಿ ಕಾಂಗ್ರೆಸ್ ಪ್ರತಿಭಟನೆಯನ್ನು ನಡೆಸಿದೆ. ಮುನಿರತ್ನ ವಿರುದ್ಧ ದೂರು ಕೊಟ್ಟವರ ವಿರುದ್ಧ ಪ್ರತಿ ದೂರನ್ನ ದಾಖಲಿಸ್ತೀವಿ, ಪ್ರತಿ ದೂರು ನೀಡ್ತೇವೆ ಅಂತ ವಕೀಲ ಸದಾನಂದ ಶಾಸ್ತ್ರಿ ಹೇಳಿದ್ದಾರೆ. ಶಾಸಕ ಮುನಿರತ್ನ ಅವರು ಸದ್ಯದಲ್ಲೇನೆ ಹೊರಬರ್ತಾರೆ. ದೂರಿನಲ್ಲಿ ಹೇಳಿರುವಂತಹ ಆರೋಪಗಳಿಗೆ ಸಾಕ್ಷಿಗಳೇ ಇಲ್ಲ. ಈ ರಾಜಕೀಯ ಷಡ್ಯಂತ್ರದಲ್ಲಿ ಸತ್ಯಕ್ಕೆ ಜಯ ಸಿಗಲಿದೆ ಅಂತ ಸದ್ಯಕ್ಕೆ ಜಯ ಸಿಗಲಿದೆ. ಶಾಸಕ ಮುನಿರತ್ನ ಪರವಾಗಿ ವಕೀಲ ಸದಾನಂದ ಶಾಸ್ತ್ರಿ ಈಗ ಹೇಳಿಕೆಯನ್ನು ನೀಡಿದ್ದಾರೆ. ನಾನು ಆಶ್ವಾಸನೆ ಕೊಡ್ತಾ ಇದ್ದೀನಿ, ಪ್ರತಿಯೊಂದು ಕಂಪ್ಲೇಂಟ್ ಅಲ್ಲಿ ಹೇಳಿರುವಂತ ಒಂದು ಏನ್ ಅಲಿಗೇಷನ್ಸ್ ಇದೆ ಮುನಿರತ್ನ ಅವ್ರ ಮೇಲೆ, ಯಾವುದಕ್ಕೂ ಪುರಾವೆ ಮತ್ತೆ ಸಾಕ್ಷಿ ಇಲ್ಲ. ಅದಕ್ಕೆ ನಾವು ಉಚ್ಚ ನ್ಯಾಯಾಲಯನೂ ಮೊರೆ ಹೋಗ್ತಾ ಇದೀವಿ, 482 ಪಿಟಿಷನ್ ಅನ್ನು ಹಾಕ್ತಾ ಇದೀವಿ. ಅದಲ್ಲದೆ ಇವತ್ತು ಇಂಥ ಒಂದು ರಾಜಕೀಯ ಷಡ್ಯಂತ್ರ ಮಾಡಿದ್ದಾರೆ ನಮ್ಮ ಕಕ್ಷಿದಾರರ ಮೇಲೆ, ಸತ್ಯಕ್ಕೇನೆ ಜಯ ಆಗತ್ತೆ. ನೀವು ದಯವಿಟ್ಟು ಇನ್ನೊಂದು 24 ಗಂಟೆಯಲ್ಲಿ ನಿಮ್ಗೆ ಇನ್ನೂ ಪ್ರಕ್ರಿಯೆಗಳು ಏನೇನಾಗುತ್ತೆ ಅಂತ ಗೊತ್ತಾಗುತ್ತೆ. ಸದ್ಯಕ್ಕೆ ಕೌಂಟರ್ ಕಂಪ್ಲೇಂಟ್ ಅನ್ನ ನಾವು ಕೊಟ್ಟಿರ್ತೀವಿ. ಯಾರು ನಮ್ಮ ಮೇಲೆ ಕಂಪ್ಲೇಂಟ್ ಅನ್ನ ಕೊಟ್ಟಿರ್ತಾರೆ ಅವ್ರ ವಿರುದ್ಧವಾಗಿ ಕೌಂಟರ್ ಕಂಪ್ಲೇಂಟ್ ಅನ್ನ ಕೊಟ್ಟಿರ್ತೀವಿ. ಹಾಗಾಗಿ ದಯವಿಟ್ಟು ತಾಳ್ಮೆಯಿಂದ ಇರಿ, ಸತ್ಯ ಆಚೆ ಬಂದೇ ಬರುತ್ತೆ, ಸತ್ಯಮೇವ ಜಯತೆ ಅಷ್ಟೇ. ಇಂದು ಮುನಿರತ್ನರನ್ನ ಜಡ್ಜ್ ಮನೆಗೆ ಹಾಜರುಪಡಿಸಿಲ್ವಾ? ನ್ಯಾಯಾಧೀಶರ ಮನೆಗೆ ಹಾಜರುಪಡಿಸುವಂತಹ ಸಾಧ್ಯತೆ ಕಡಿಮೆ ಇದೆ ಅಂತ ಹೇಳಲಾಗ್ತಾ ಇದೆ. ಬಂಧನ ಪ್ರಕ್ರಿಯೆ ಮುಗಿಸಿದಂತಹ ನಂತರ ಜಡ್ಜ್ ಮುಂದೆ ಹಾಜರುಪಡಿಸಲಾಗುತ್ತೆ. ಬಂಧನದ ಪ್ರಕ್ರಿಯೆ ಮುಗಿಸಲು ಸಮಯ ವಿಳಂಬವಾದ್ರೆ ನಾಳೆ ನ್ಯಾಯಾಧೀಶರ ನಿವಾಸಕ್ಕೆ ಹಾಜರುಪಡಿಸಲಿದ್ದಾರೆ. ಮುನಿರತ್ನ ವಿಚಾರದಲ್ಲಿ ಗೌಪ್ಯತೆ ಕಾಪಾಡಿಕೊಳ್ತಾ ಇರುವಂತಹ ಪೊಲೀಸರು ಈಗಾಗಲೇ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಲಾಗಿದೆ. ನ್ಯಾಯಾಧೀಶರ ಮುಂದೆ
ಇವತ್ತು ಹಾಜರುಪಡಿಸುವಂಥದ್ದು ತುಂಬಾನೇ ಕಡಿಮೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಬಂಧನ ಪ್ರಕ್ರಿಯೆಗಳಿರುತ್ತೆ, ಆ ಪ್ರಕ್ರಿಯೆಗಳನ್ನ ಮುಗಿಸಿದ ನಂತರ ಅವರನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗುತ್ತೆ. ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ಇಂತಿಷ್ಟು ದಿನಗಳ ಕಾಲ ಕಸ್ಟಡಿಗೆ ಪಡೆಯುವಂತಹ ಸಾಧ್ಯತೆ ಇದೆ. ಆದರೆ ಇವತ್ತು ನ್ಯಾಯಾಧೀಶರ ಮುಂದೆ ಅವರನ್ನ ಪ್ರೊಡ್ಯೂಸ್ ಮಾಡುವಂಥದ್ದು ತುಂಬಾನೇ ಕಡಿಮೆ ಸಾಧ್ಯ ಇದೆ. ನಾಳೆ ನ್ಯಾಯಾಧೀಶರ ನಿವಾಸದಲ್ಲಿ ಅವರನ್ನ ಪ್ರೊಡ್ಯೂಸ್ ಮಾಡುವಂತಹ ಸಾಧ್ಯತೆ ಇದೆ. ಇನ್ನು ಬಂಧನ ಪ್ರಕ್ರಿಯೆ ಮುಗಿಸಿದ ಬಳಿಕ ಜಡ್ಜ್ ಮುಂದೆ ಹಾಜರುಪಡಿಸಲಾಗುತ್ತೆ. ಬಂಧನ ಪ್ರಕ್ರಿಯೆ ಮುಗಿಸೋದಕ್ಕೆ ಸಮಯ ಬೇಕಿದೆ. ಈಗಾಗಲೇ ವೈದ್ಯಕೀಯ ಪರೀಕ್ಷೆಯನ್ನು ನಡೆಸಲಾಗಿದೆ. ಈ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಪ್ರಕ್ರಿಯೆಗಳನ್ನು ನಡೆಸ್ತಾರೆ. ತದನಂತರದಲ್ಲಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸುವಂತಹ ಕೆಲಸವನ್ನ ಪೊಲೀಸರು ಮಾಡಲಿದ್ದಾರೆ. ಶಾಸಕ ಮುನಿರತ್ನ ವಿರುದ್ಧವಾಗಿ ಜೀವ ಬೆದರಿಕೆ, ಜಾತಿ ನಿಂದನೆ ಕೇಸ್ ದಾಖಲಾಗಿದೆ.